ಅಲ್ಲಿ ನೋಡಿ ಆಕ್ರೋಶಗೊಂಡ ರಾವಣ ಮತ್ತೊಂದು ಶಕ್ತಿಯನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಎಲ್ಲವೋ ಲಕ್ಷ್ಮಣ, ಬಹು ಪ್ರಯಾಸದಿಂದ ಈ ಭ್ರಾತೃದ್ರೋಹಿಯನ್ನು ರಕ್ಷಿಸಿದೆ. ನಿನ್ನ ಈ ಅಪರಾಧವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಭಯಂಕರವಾದ ಶಕ್ತಿಯಾಯುಧದಿಂದ ನಿನ್ನನ್ನೇ ಸಂಹರಿಸುತ್ತೇನೆ. ಶರಣಾಗತ ರಕ್ಷಕನೆಂಬ ರಾಮಚಂದ್ರನ ಖ್ಯಾತಿ ಸಾರ್ಥಕವಾಯಿತು. ರಾವಣನನ್ನು ತೊರೆದು ತನಗೆ ಶರಣಾಗತನಾದ ವಿಭೀಷಣನನ್ನು ರಾಮನ ಸಹೋದರ ಲಕ್ಷ್ಮಣ ರಕ್ಷಿಸಿದ. ಅಲ್ಲದೆ ರಾವಣನು ಪ್ರಯೋಗಿಸುವ ಮಹಾ ಅಸ್ತ್ರಕ್ಕೆ ಎದುರಾಗಿ ತಾನೇ ನಿಂತಿದ್ದಾನೆ. ಲಕ್ಷ್ಮಣ ತನ್ನ ಸಹೋದರ ರಾಮನಷ್ಟೇ ಪರಾಕ್ರಮಶಾಲಿ. ರಾಮನಂತೆ ಆಶ್ರಿತರ ಬಗ್ಗೆ ಕರುಣಾಳು. ಭೀಷಣನೇನೋ ಪಾರಾದ. ಆದರೆ ರಾವಣನು ಪ್ರಯೋಗಿಸುವ ಮಹಾಸ್ತ್ರದಿಂದ ಲಕ್ಷ್ಮಣನಿಗೆ ಏನೋ ಅಪಾಯ ಕಾದಿದೆಯೋ ಏನು? ಚಿಂತಿಸಬೇಡಿ, ತನ್ನ ಪ್ರಿಯ ಸಹೋದರಿಗೆ ಅಪಾಯ ಹೋಗಲು ಶ್ರೀರಾಮ ಬಿಡುವನೇನು? ಅಷ್ಟಕ್ಕೂ ಲಕ್ಷ್ಮಣನೇನು ಸಾಮಾನ್ಯನೇ? ಲಕ್ಷ್ಮಣನಿಗೆ ಮಂಗಳವಾಗಲಿ. ಆ ಅಸ್ತ್ರದಿಂದ ಅವನಿಗೆ ಯಾವ ಅಪಾಯವೂ ಆಗದಿರಲಿ. ರಾವಣ ಬಿಟ್ಟ ಶಕ್ತಿ ಆಯುಧದಿಂದ ನಿನಗೆ ಯಾವ ಅಪಾಯವೂ ಬಾರದಿರಲಿ ಎಂದು ಬೇಡಿದರು. ಅದು ತನ್ನ ಶಕ್ತಿಯನ್ನು ತೋರಿಸಿಬಿಟ್ಟಿತ್ತಲ್ಲ. ಇಲ್ಲ, ಅದರಿಂದ ನಿನಗೆ ಯಾವ ಅಪಾಯವೂ ಆಗಬಾರದು ಲಕ್ಷ್ಮಣ, ಆಗಬಾರದು. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ.